ಮಲ್ಪೆಯಲ್ಲಿ ಮೀನು ಕದ್ದಲು ಎಂಬ ಆಪಾದನೆಯ ಮೇಲೆ ದಲಿತ ಹೆಂಗಸರೊಬ್ಬರನ್ನು ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿದಂತಹ ಘಟನೆ. ಆ ಘಟನೆಯನ್ನ ನಾವು ನೋಡುವಾಗ ಹಿಟ್ಲರ್ನ ನಾಜಿ ಕೊರಿಯಾದ ಕಾಲಘಟ್ಟದಲ್ಲಿ ಜರ್ಮನ್ ತತ್ವಜ್ಞಾನಿ ಮಾರ್ಟಿನ್ ನೆಮೊಲ್ಲೊ ಹೇಳಿದಂತಹ ಒಂದು ಮಾತು ನಮಗೆ ನೆನಪಿಗೆ ಬರುತ್ತೆ. ಮೊದಲು ಅವರು ಕಮ್ಯುನಿಸ್ಟರನ್ನು ಹುಡ್ಕೊಂಡು ಬಂದರೂ ನಾನು ಮೌನವಾಗಿದ್ದೆ, ಯಾಕೆಂದರೆ ನಾನು ಕಮ್ಯುನಿಸ್ಟನ್ ಆಗಿರಲಿಲ್ಲ. ತದನಂತರ ಅವರು ಸೋಷಿಯಲಿಸ್ಟರನ್ನು ಹುಡ್ಕೊಂಡು ಬಂದರು, ಆಗಲೂ ನಾನು ಮೌನವಾಗಿದ್ದೆ, ಯಾಕೆಂದರೆ ನಾನು ಸೋಷಿಯಲಿಸ್ಟನ್ ಆಗಿರಲಿಲ್ಲ. ತದನಂತರ ಅವರು ಟ್ರೇಡ್ ಯೂನಿಯನ್ಗಳನ್ನು ಹುಡ್ಕೊಂಡು ಬಂದರು, ಆಗಲೂ ನಾನು ಮೌನವಾಗಿದ್ದೆ, ಅಂದರೆ ನಾನು ಟ್ರೇಡ್ ಯೂನಿಯನ್ ಆಗಿರಲಿಲ್ಲ. ತದನಂತರ ಅವರು ಯಹೂದಿಗಳನ್ನು ಹುಡ್ಕೊಂಡು ಬಂದರು, ಆಗಲೂ ನಾನು ಮೌನವಾಗಿದ್ದೆ, ಯಾಕೆಂದರೆ ನಾನು ಯಹೂದಿ ಆಗಿರಲಿಲ್ಲ. ತದನಂತರ ಅವರು ನನ್ನನ್ನು ಹುಡ್ಕೊಂಡು ಬಂದರು ಅಂತ. 2 ದಶಕಗಳ ಹಿಂದೆ ಅಲ್ಪಸಂಖ್ಯಾತರ ಮೇಲೆ ಮಾಡುತ್ತಿದ್ದಂತಹ ಹಲ್ಲೆ ಆಕ್ರಮಣಗಳನ್ನು ಈಗ ದ್ವೇಷದ ಶಕ್ತಿಗಳು ಶೋಷಿತ ವರ್ಗಗಳ ಮೇಲೆ ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಭೀಮಾ ಕೋರೆಗಾಂವ್ ಪ್ರಕರಣದಲ್ಲಿ ಕೂಡ ತಾವು ನೋಡಿರ್ಬೋದು. ಸೊ ಫ್ಯಾಸಿಸಮ್ ಅಂದರೆ ಇದೇ ರೀತಿ, ಅದು ಯಾವಾಗಲೂ ಒಂದು ಶತ್ರು ವಿಭಾಗವನ್ನ ಸೃಷ್ಟಿಸುತ್ತಲೇ ಇರುತ್ತದೆ. ಅದಕ್ಕೆ ಯಾವುದಾದ್ರೊಂದು ನೆಪ ಹೇಳಿ ಹೊಸ ಹೊಸ ಶತ್ರುಗಳನ್ನು ಸೃಷ್ಟಿಸುತ್ತಾ ಇರಬೇಕು. ಅಲ್ಪಸಂಖ್ಯಾತರು, ಭಾಷಾ ಅಲ್ಪಸಂಖ್ಯಾತರು, ಶೋಷಿತ ವರ್ಗಗಳು, ಹೀಗೆ ಅದು ತನ್ನ ಶತ್ರುಗಳ ಪಟ್ಟಿಯನ್ನ ದೊಡ್ಡದು ಮಾಡುತ್ತಾ ಸಾಗುತ್ತವೆ. ಯಾಕೆಂದ್ರೆ ನೀವು ಜಾತಿ, ಧರ್ಮ, ಪಂಗಡ, ಭಾಷೆ ಹೆಸರಲ್ಲಿ ಒಮ್ಮೆ ಮನುಷ್ಯನನ್ನ ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡಿದರೆ ಮತ್ತೆ ಆ ದ್ವೇಷ ನಿಲ್ಲಲ್ಲ, ಅದು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಯಾಕೆಂದ್ರೆ ದ್ವೇಷ, ಅಸೂಯೆ ಎಂಬುದು ನಿಮ್ಮ ಹೃದಯಕ್ಕೆ ಬಂದು ಬಿಟ್ಟರೆ ಅದು ನಿಮ್ಮ ಹೃದಯವನ್ನು ಇನ್ನಷ್ಟು ಕಠಿಣಗೊಳಿಸುತ್ತೆ. ಅದು ಆಮೇಲೆ ಇನ್ನು ಯಾವ ಮನುಷ್ಯನನ್ನು ಯಾವ ನೆಪ ಹೇಳ್ಕೊಂಡು, ಯಾವ ಕಾರಣ ಹೇಳ್ಕೊಂಡು ದ್ವೇಷಿಸಬಹುದು ಎಂಬುದನ್ನೇ ನೋಡ್ತಾ ಇರ್ತದೆ. ಸೊ ಇಲ್ಲೂ ಆಗಿರುವುದು ಅದೇ. 2 ದಶಕಗಳಲ್ಲಿ ಸಾಂಬವಿ ನದಿಯಲ್ಲಿ ಬಹಳಷ್ಟು ನೀರು ಹರಿದು ಹೋಗಿದ್ದರೂ ಸುಪ್ತ ಮನಸ್ಸುಗಳಲ್ಲಿ ಬಿತ್ತಲಾದಂತಹ ಅಸೂಯೆ, ದ್ವೇಷ ಅದು ಸುಪ್ತವಾಗಿ ಸಮಾಜದಲ್ಲಿ ನೆಲೆಗೊಂಡಿದೆ. ಅದು ನಾವು ಅರಿತು ಅರಿಯದೆಯೋ ನಮ್ಮಿಂದ ಪ್ರಕಟಗೊಳ್ಳುತ್ತದೆ. ಇಲ್ಲೂ ಕೂಡ ಅದೇ ಆಗಿರುತ್ತದೆ. ಮಹಿಳೆ ಶೋಷಿತ ವರ್ಗದವಳು ಅಥವಾ ಹೊರಗಿನವಳು ಎಂಬ ಕಾರಣಕ್ಕೆ ಆಕೆಯ ಮೇಲೆ ಹಲ್ಲೆ ನಡೆದಿದೆ. ಅದೇ ಸ್ಥಳೀಯವಾದಂತಹ ಯಾರಾದರೂ ಅಂತಹ ಆಪಾದನೆಯನ್ನು ಹೊತ್ತಿದ್ರೆ ಅವರನ್ನು ಮರಕ್ಕೆ ಕಟ್ಟಿ ಹಾಕಿ ಹೊಡೆಯುವಂತ ಒಂದು ಕೃತ್ಯ ನಡೆಯುತ್ತಾ ಇರಲಿಲ್ಲ. ಇಂತಹ ಕೃತ್ಯಗಳು ನಾವು ಸಾಧಾರಣವಾಗಿ ಬಿಹಾರ, ಉತ್ತರ ಪ್ರದೇಶದಲ್ಲಿ ಕೇಳ್ತಾ ಇದ್ದೀವಿ. ಇಲ್ಲೇ ಇದಾಗಿದೆ ಅಂತ ಹಲವರು ಆಶ್ಚರ್ಯ ಪಡ್ತಾರೆ. ಇದರಲ್ಲಿ ಆಶ್ಚರ್ಯ ಪಡುವಂತಹ ಯಾವುದೇ ವಿಷಯವಲ್ಲ. ಜಾತಿ, ಧರ್ಮ, ಭಾಷೆಯ ಹೆಸರಲ್ಲಿ ದ್ವೇಷ, ಅಸೂಯೆ ಗಾಢವಾಗಿ ಬೇರೂರಿದಾಗ ನಾವು ಅರಿಯದೇ ನಮ್ಮ ಮನಸ್ಸಿನೊಳಗಿರುವಂತಹ ದ್ವೇಷ, ಅಸೂಯೆಗಳನ್ನು ನಾವು ಜಾತಿ, ಧರ್ಮ, ಭಾಷೆ, ಪಂಗಡ ಮತ್ತು ಪ್ರದೇಶಗಳ ಹೆಸರಲ್ಲಿ ಹೊರಹಾಕ್ತೇವೆ. ಸೊ ಇದನ್ನು ಯಾವುದೇ ಕಾನೂನು, ಯಾವುದೇ ಸರ್ಕಾರ ಇದನ್ನು ನಿಲ್ಲಿಸಕ್ಕೆ ತುಂಬಾ ಕಷ್ಟವಿದೆ. ಯಾಕೆಂದ್ರೆ ಜನರನ್ನು ಜಾಗೃತಗೊಳಿಸಿ ಇದರಲ್ಲಿ ಸುಧಾರಣೆ ತರಬೇಕೇ ಹೊರತು ಯಾವುದೇ ಕಾನೂನುಗಳಿಂದ ಇದನ್ನು ತಡೆಯಲು ಸಾಧ್ಯವಿಲ್ಲ.